ಬೇಸಿಗೆ ಮುನ್ನವೇ ಬೆಂಗಳೂರಿನಲ್ಲಿ ಜಲಕ್ಷಾಮದ ಪರಿಸ್ಥಿತಿ ಎದುರಾಗಿದೆಯಾ? ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಇದೆ. ಬೆಂಗಳೂರಿನಲ್ಲಿ ಬೇಸಿಗೆಗೆ ಮುನ್ನವೇ ಜಲಕ್ಷಾಮ ಎದುರಾಗಿದೆ. ಜಲಮಂಡಳಿಗೆ ದಾಸರಳ್ಳಿ ಶಾಸಕರಿಂದ ಈ ವಿಚಾರವಾಗಿ ಪತ್ರ ಬರೆಯೋ ಕೆಲಸ ಕೂಡ ಆಗಿದೆ. ಬೆಂಗಳೂರಿನ ಕೆಲವು ಏರಿಯಾಗಳ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಈಗಾಗಲೇ ಕುಡಿಯೋ ನೀರಿಗಾಗಿ ತತ್ವಾರ ಶುರುವಾಗಿದೆ. ಪೀಣ್ಯ ಹಾಗೂ ದಾಸರಳ್ಳಿ ಭಾಗದ ಜನ ಕುಡಿಯೋ ನೀರು ಸಿಗಬೇಕಂದ್ರೆ ಪರದಾಡೋ ರೀತಿ ಇದೆ. 15 ದಿನಕ್ಕೊಮ್ಮೆ ಕಾವೇರಿ ನೀರು ಸಿಗ್ತಾ ಇದೆ. ಈ ವಿಚಾರವಾಗಿ ಜನಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಈ ವಿಚಾರದ ಬಗ್ಗೆ ದಾಸರಳ್ಳಿ ಶಾಸಕರು ಕೂಡ ಜಲಮಂಡಳಿಗೆ ಪತ್ರ ಬರೆಯೋ ಮೂಲಕ ಜನರಿಗೆ ಆಗ್ತಾ ಇರುವ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು, ಕಾವೇರಿ ಪ್ರಾಧಿಕಾರದಿಂದ ನಿರಂತರವಾಗಿ ನೀರು ಬಿಡಬೇಕು, ಕಾವೇರಿ ನೀರು ಬಿಡಬೇಕು ಅನ್ನುವಂತಹ ಒಂದು ವಿಚಾರ ಏನಿತ್ತು ಅದು ಬಹಳ ತಟ್ಟದಂಗೆ ಕಾಣಿಸ್ತಾ ಇದೆ. ಯೂಶಲಿ ಇಂಥ ಪರಿಸ್ಥಿತಿ ಮಾರ್ಚ್ನ ನಂತರ ಕಾಣೋದಕ್ಕೆ ಸಿಗ್ತಾ ಇತ್ತು. ಆದರೆ ಈಗ ಫೆಬ್ರವರಿ 2ನೇ ವಾರದಲ್ಲೇ ನಮಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಕಾಣಿಸ್ತಾ ಇದೆ. ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಇದನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಕೂಡ ಸ್ಫೋಟ ಆಗ್ತಾ ಇದೆ. ನೀರು ಸಪ್ಲೈ ವಿಚಾರವಾಗಿ ನೋಟಿಸ್ಗಳು ಬಂದಿರೋದಕ್ಕೆ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.